ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ರ? ಐ ಹೋಪ್ ಎಲ್ಲರೂ ಸಖತ್ತಾಗಿದ್ದೀರ ಅಂತ ಭಾವಿಸ್ತೀನಿ. ಖುಷಿಯಾಗಿರಿ, ಎಲ್ಲೇರಿ ನಗ್ನಾಗ್ತಾ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಬೋಯಾ M1 ಮೈಕ್ನ ಯಾವ ರೀತಿ ಇದೆ ಅಂತ ರಿವ್ಯೂ ಮಾಡೋಣ. ಸಣ್ಣದಾಗಿ, ಚಿಕ್ಕದಾಗಿ, ಚೊಕ್ಕದಾಗಿ, ನಿಮ್ಗೆ ಇಷ್ಟ ಆಗೋ ಥರ. ಯಾಕೆಂದರೆ ತುಂಬ ಜನ ಯೂಟ್ಯೂಬರ್ಸ್ ಆಗಿರ್ಬೋದು, ಒಂದು ಕಂಟೆಂಟ್ ಕ್ರಿಯೇಟರ್ ಮಾಡೋ ಆಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಏನೋ ಒಂದು ಟೆಕ್ ವೀಡಿಯೋಸ್ ಮಾಡೋದಾಗಿರ್ಬೋದು, ತುಂಬ ಜನ ಯಾವ ಮೈಕ್ನ ತೊಗೊಳ್ಬೇಕು ಅಂತ ತುಂಬ ಕನ್ಫ್ಯೂಷನಲ್ಲಿರ್ತಾರೆ. ಲೋ ಬಜೆಟಲ್ಲಿ ನಿಮಗೆ ಅತ್ಯುತ್ತಮ ಬೆಸ್ಟ್ ಮೈಕ್ನ ತೊಗೋಬೋದು ನೀವು. ಇಲ್ಲ ನನ್ನ ಹತ್ರ ಇದೆಯಲ್ಲ, ಈ ಮೈಕ್ ಬಂದು ನಾನು ಸೆಕೆಂಡ್ ತೊಗೊಂಡಿದ್ದು, ಅಂದರೆ ಫಸ್ಟ್ ಮೈಕ್ ನಾನು ತೊಗೊಂಡಿದ್ದು ಇದೇ ಮೈಕ್ನೇ. ಸೊ ನಾನು ಬಸ್ಸಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಮಿಸ್ಸಾಗಿ ಕಳ್ಕೊಂಡಿದ್ದೆ. ಈ ಮೈಕ್ನ ತೊಗೊಂಡಿದ್ದೆ. ಈ ಮೈಕು ತುಂಬ ಚೆನ್ನಾಗಿದೆ. ಔಟ್ಡೋರ್ಗೆ ಚೆನ್ನಾಗಿದೆ, ನನಗೆ ಇಂಡೋರ್ಗೆ ಅಷ್ಟು ನನಗೆ ಯಾಕೋ ಸ್ಯಾಟಿಸ್ಫೈ ಅನ್ನಿಸ್ತಿಲ್ಲ. ನನಗೆ ಈ ಮೈಕು ಕೊಟ್ಟಷ್ಟು ಫೀಲ್ ನನಗೆ ಈ ಮೈಕ್ ಕೊಡ್ತಿರಲಿಲ್ಲ. ಸೊ ಹಾಗಾಗಿ ನಾನು ಏನು ಮಾಡಿದೆ, ಮತ್ತೆ ಈ ಒಂದು ಬೋಯಾ M1 ಮೈಕ್ನ ನಾನು ಬುಕ್ ಮಾಡಿದ್ದೀನಿ. ಸೊ ಸುಮ್ಮನೆ ಹಾಗೆ ನಾನು ನಿಮಗೂ ಬುಕ್ ಮಾಡಿದ್ದೀನಿ. ಇನ್ನೂ ಜಸ್ಟ್ ಓಪನ್ ಕೂಡ ಮಾಡಿಲ್ಲ ಗೈಸ್. ನಿನ್ನೆ ಇದು ಜಸ್ಟ್ ಓಪನ್ ಮಾಡಿಟ್ಟೆ ಇದನ್ನ. ಇದನ್ನು ನಾನು ಓಪನ್ನೇ ಮಾಡಿಲ್ಲ. ಸೊ ನೋಡಬೇಕು ಹೇಗಿದೆ ಅಂತ. ಇನ್ನೇನು ಚೆನ್ನಾಗಿರುತ್ತೆ ಆಬ್ವಿಯಸ್ಲಿ, ಯಾಕಂದರೆ ನಾನು ಲಾಸ್ಟ್ ಟೈಮಲ್ಲಿ ಯೂಸ್ ಮಾಡಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನನಗೆ ಇಷ್ಟ ಆಗಿರ್ತೀನಿ. ನಾನು ಇನ್ನೊಂದು ಸಲ ತರಿಸಿರೋದಿದ್ದ, ಇಲ್ಲ ನಾನು ತರಿಸ್ತಾ ಇರಲಿಲ್ಲ. ಇದೇ ಮೈಕಲ್ಲಿ ಯೂಸ್ ಮಾಡ್ಕೋಬೋದಾಗಿತ್ತು. ಬಟ್ ನನಗೆ ಈ ಮೈಕಲ್ಲಿ ಅಷ್ಟು ವಾಯ್ಸ್ ನನಗೆ ಅನ್ನಿಸ್ಲಿಲ್ಲ, ನನಗೆ ಸ್ಯಾಟಿಸ್ಫೈ ಅನ್ನಿಸ್ತಿಲ್ಲ. ಸೊ ಹಾಗಾಗಿ ನಾನು ಸುಮ್ಮನೆ. ಸೊ ಇದರಲ್ಲಿ ಮಾಮೂಲಿ ಮೈಕ್ರೋಫೋನ್ನ ಯಾವ ಥರ ಯೂಸ್ ಮಾಡೋದಂತ ಒಂದು ಕ್ವಿಕ್ ಶಾರ್ಟೆಡ್ ಗೈಡ್ನ ಕೊಟ್ಟಿದ್ದಾರೆ. ಇಷ್ಟಿಷ್ಟು ಉದ್ದ ಯಾವ ರೀತಿ ಕನೆಕ್ಟ್ ಮಾಡ್ಕೊಳ್ಳೋದು ಅಂತ. ನಿಮ್ಗೆ ಏನಾದರೂ ಗೊತ್ತಾಗಿಲ್ಲ ಅಂದರೆ ಇದರಲ್ಲಿ ಕನೆಕ್ಟ್ ಮಾಡ್ಕೋದು. ಎಲ್ಲ ಆಲ್ಮೋಸ್ಟ್ ಚೈನೀಸ್ ಲ್ಯಾಂಗ್ವೇಜಲ್ಲಿದೆ, ಇಂಗ್ಲೀಷು ಚೈನೀಸ್ ಲ್ಯಾಂಗ್ವೇಜಲ್ಲಿ. ಓಕೆ, ಓದ್ಕೊಳ್ಳಿ ಫಸ್ಟ್ ಟೈಮ್ ತೊಗೊಂಡಿರೋದ್ರೆ. ಅದನ್ನು ಬಿಟ್ಟರೆ ಇದರಲ್ಲಿ ಇನ್ನೊಂದು ನನಗೆ ವಾರಂಟಿ ಕಾರ್ಡ್ ಗಾಯ್ಸ್, ಏನು ಅಂದರೆ ವಾರಂಟಿ ಕಾರ್ಡ್ ಕೊಟ್ಟವ್ರೆ. ಸೊ ಇವೆರಡನ್ನ ಎತ್ತಿಡೋಣ ಈಗ. ಆ್ಯಂಡ್ ನೆಕ್ಸ್ಟ್ ನನಗೆ ಬರೋದಾದರೆ ಬೋಯಾ M1 ಅವ್ರದ್ದು ಸಖತ್ ನೋಡಿ, ಚೀಲಲ್ಲಿ ಹಾಕ್ಕೊಟ್ಟವ್ರೆ ಹಿಂಗೆ ಗಂಟು ಕಟ್ಟಿ. ಸೊ ನಾನು ಗಂಟನ್ನ ಓಪನ್ ಮಾಡೋಕ್ಕೀಗ. ಸೊ ಗಂಟನ್ನ ಓಪನ್ ಮಾಡ್ತಿದ್ದಾಗೆ ನಾನು ನಿಮಗೆ ಟನ್ ಮೈಕ್ ಗಾಯ್ಸ್, ಸೂಪರಾಗಿರೋ ಮೈಕ್ ಸಿಕ್ತು ಬೋಯಾದು. ಇದನ್ನು ಕ್ಯಾಮ್ರಾ ಕೂಡ ಯೂಸ್ ಮಾಡ್ಬೋದು ನೀವು. ಬಟ್ ಇದರಲ್ಲಿ ನನಗೆ ಏನು ಡಿಸ್ಅಡ್ವಾಂಟೇಜ್ ಅಂದರೆ, ನಂದು ಸಿ ಪಿನ್ನು ಗಾಯ್ಸ್ ಮೊಬೈಲು, ಅಂದರೆ ಮೈಕ್ರೋಫೋನ್ ನಂದು ಸಿ ಪಿನ್ನು. ಬಟ್ ಇದರಲ್ಲಿರೋದು ನಮಗೆ 3.5 mm ಹೆಡ್ಫೋನ್ ಜಾಕ್ ಕೊಟ್ಟಿದ್ದಾರೆ ನೋಡಿ. ನಿಮಿಷ ಹತ್ರದಿಂದ ತೋರಿಸ್ತೀನಿ ನಿಮಗೆ, ಓಕೆನಾ? ಸೊ ಬನ್ನಿ ಈಗ, ಅಷ್ಟೆಲ್ಲ ಬೇಡ, ನನ್ನ ಫೇಸ್ ಬಿಟ್ಟು ಜಸ್ಟ್ ಈಗ ಮೈಕ್ ಕಡೆ ಗಮನ ಕೊಡೋಣ ಬನ್ನಿ ಸ್ನೇಹಿತರೆ. ನೋಡಿ, ನನ್ನ ಹತ್ರ ಇದೆ ಬೋಯಾ M1 ಮೈಕ್ ನೋಡಿ. ಇದು ಒರಿಜಿನಲ್ ಪ್ರಾಡಕ್ಟ್. ನಿಮಗೆ ಫ್ಲಿಪ್ಕಾರ್ಟಲ್ಲಿ ಅಥವಾ ಅಮೆಝಾನಲ್ಲಿ ನಿಮಗೆ ಬೇರೆ ಬೇರೆ ಪ್ರಾಡಕ್ಟು, ಅಂದರೆ ಒರಿಜಿನಲ್ ಪ್ರಾಡಕ್ಟ್ಗಳು ಸಿಗೋಲ್ಲ. ಬೇರೆ ಪ್ರಾಡಕ್ಟ್ ಸಿಗ್ತಾಯಿದೆ ಕಡಿಮೆ ರೇಟಿಗೆ. ಬೋಯಾ ಕಂಪ್ನಿ ಅಂತ ತೊಗೊಂಡ್ರೆ ನೀವೇನಾದ್ರೂ ಪಕ್ಕ ಮಾಡ್ತೀರಾ. ಸೊ ನಿಮಗೆ ನಾನು ಇದನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ಈ ಲಿಂಕ್ ಮೂಲಕ ನೀವೇನು ಕ್ಲಿಕ್ ಮಾಡಿ ತೊಗೊಂಡ್ರೆ ಪಕ್ಕ ಇದೇ ಕಂಪ್ನಿ ಒರಿಜಿನಲ್ ಸಿಗುತ್ತೆ ನಿಮಗೆ. ಇಫ್ ಇನ್ ಕೇಸ್ ನಿಮ್ಗೆ ಏನಾದರೂ 500 ರೂಪಾಯಿ 600 ರೂಪಾಯಿ ಒಳಗಡೆ ಸಿಗ್ತಿದೆ ಅಂದರೆ ಪಕ್ಕ ಅದು ಡೂಪ್ಲಿಕೇಟ್ ಅಂತ ಬರೆದಿಟ್ಕೊಂಬಿಡಿ. ನಿಮಗೆ ಇದು ಈ ಒಂದು ಪ್ರಾಡಕ್ಟ್ ನಿಮಗೆ 1800 ಒಳಗಡೆ ಸಿಕ್ಕರೆ ಮಾತ್ರ ಒರಿಜಿನಲ್ ಪ್ರಾಡಕ್ಟು. ಅದಕ್ಕಿಂತ ಕಡಿಮೆ ಸಿಗ್ತಿದೆ ಅಂತಂದರೆ ಫೇಕ್ ಪ್ರಾಡಕ್ಟು, ಒರಿಜಿನಲ್ ಅಲ್ಲ. ಫಸ್ಟ್ ಕಾಪಿನೂ ಸೆಕೆಂಡ್ ಕಾಪಿನೂ ಇರುತ್ತೆ. ಬಟ್ ತುಂಬ ಜನ ನಿಮಗೆ ಚೆನ್ನಾಗಿರೋದಿಲ್ಲ ನೋಡಿ. ಇನ್ನೂ ವಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ ನಮಗೆ ಇದರಲ್ಲಿ. ಆ್ಯಂಡ್ ಇನ್ನೊಂದು ಒಂದು ಸಣ್ಣ ಕವರ್ನ ಕೊಟ್ಟಿದ್ದಾರೆ. ಈ ಕವರ್ ಒಳಗಡೆ ಏನಿದೆ ಗೊತ್ತಾ, ಇದನ್ನು ಕೊಟ್ಟಿದ್ದಾರೆ. ಇದನ್ನು ನಾವು ಇದಕ್ಕೆ ಯೂಸ್ ಮಾಡಬೇಕು. ಆಮೇಲೆ ಇದು ನಮಗೆ ನೆಕ್ಗೆ ಹಾಕೊಳ್ಳೋಕ್ಕೆ, ಜಸ್ಟ್ ಇಲ್ಲಿ ನಾವು ಎಲ್ಲಿಗೆ ಇದನ್ನ ಹೋಲ್ಡ್ ಮಾಡ್ತೀವೋ ನೆಕ್ಕಿಗೆ ಹಾಕೊಳ್ಳೋಕ್ಕೆ, ಬಟ್ಟೆಗೆ ಸಿಗಿಸ್ಕೊಳ್ಳೋಕ್ಕೆ ಕೊಟ್ಟಿರೋದು. ಇದು ಎರಡು ತುಂಬ ಚೆನ್ನಾಗಿದೆ. ವಾಯ್ಸ್ ಹೇಗಿದೆ ಅಂತ ನಿಮಗೆ ವಾಯ್ಸ್ ಕ್ಲಿಪ್ ಹಾಕ್ತೀನಿ, ನೋಡ್ಕೊಂಬನ್ನಿ. ಓಕೆ ನೋಡಿ ಸ್ನೇಹಿತರೆ, ಈ ವೈರ್ ನೋಡ್ತಿರ್ಬೋದು, ಸಿಕ್ಕಾಬಟ್ಟೆ ಉದ್ದ ಇದೆ ಗಾಯ್ಸ್. ನಾನು ಸ್ವಲ್ಪ ತೊಗೊಂಡಿದ್ದೀನಿ. ಇಲ್ಲಿ ನಾನು ಒಳಗಡೆಯಿಂದ ಮಾತಾಡ್ತೀನಿ. ನಿಮಗೆ ಒಳಗಡೆಯಿಂದ ಯಾವ ಥರ ಕೇಳಿಸ್ತಿದೆ ವಾಯ್ಸ್ ನೀವೇ ಕಂಪೇರ್ ಮಾಡ್ಕೋಬೋದು. ಹಳೇ ಒಂದು ನನ್ನ ಮೈಕಿಗೂ ಈ ಮೈಕಿಗೂ ತುಂಬ ಕ್ಲಾರಿಟಿ ಇದೆ ಅಂತ ನಾನು ಭಾವಿಸಿದ್ದೀನಿ. ಒಳಗಡೆಯಿಂದ ನೋಡಿ ಇಷ್ಟು ಚೆನ್ನಾಗಿ ಕೇಳಿಸಿದೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ ನೋಡಿ. ಇದು ಒಂದು ವಾಯ್ಸು ನಾನು ಒಳಗಡೆ ಮಾತಾಡಿದ್ದು. ಈಗ ಹೊರಗಡೆ ಹೋಗಿ ನಿಮ್ಗೆ ಔಟ್ಬುಕ್ನ ಚೆಕ್ ಮಾಡಿ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ. ನೋಡಿ, ನನಗೆ ಔಟ್ಸೈಡ್ ಇದ್ದೀನಿ. ಔಟ್ಸೈಡ್ ನಿಮಗೆ ಯಾವ ಥರ ವಾಯ್ಸ್ ಕೇಳಿಸಿದೆ ಅಂತ ಟೆಸ್ಟ್ ಮಾಡ್ಕೋಬೋದು. ಸೊ ಈ ಒಂದು ಮೈಕ್ ತುಂಬ ನಿಮಗೆ ಕಡಿಮೆ ಬೆಲೆಗೆ ಸಖತ್ ಕ್ವಾಲಿಟಿ ಕೊಡುತ್ತೆ. ನಮಗೆ ಏನು ಡಿಸ್ಅಡ್ವಾಂಟೇಜ್ ಅಂತಂದರೆ, ಒಂದು ಸಿ ಪಿನ್ನ ಜಾಕ್ ನಾವೇ ಪರ್ಸ್ನಲಿ ಪರ್ಚೇಸ್ ಮಾಡಬೇಕಾಗುತ್ತೆ. ಸೊ ನಾನು ಸಿ ಪಿಂದು ಕನೆಕ್ಟರ್ನ ತೊಗೊಂಡಿದ್ದೀನಿ. 3.5 ಹೆಡ್ಫೋನ್ ಜಾಕಿಗೆ ಕನೆಕ್ಟ್ ಮಾಡಿ ಆಮೇಲೆ ಮೈಕಿಗೆ ಕನೆಕ್ಟ್ ಮಾಡ್ಕೋಬೇಕು. ಅಲ್ಲಿ ನಿಮಗೆ ಮೊಬೈಲಲ್ಲಿ ಒಂದು ಮೈಕ್ ಥರ ಸಿಂಬಲ್ ಬರುತ್ತೆ. ಆ ಸಿಂಬಲ್ ಬಂದರೆ ನಿಮಗೆ ಕನೆಕ್ಟ್ ಆಗಿದೆ ಅಂತ ಅರ್ಥ. ನೋಡಿ, ಮಾತಾಡ್ತೀನಿ ಆರಾಮಾಗಿ ನಾನು. ಇವಾಗ ನಾನು ಮಾತಾಡ್ತಿರೋದು ಫೋನಲ್ಲಿ ಹೊರಗಡೆ ಯಾವ ಥರ ಇದೆ ನೋಡಿ. ನಾಯ್ಸು ಕೂಡ ನಿಮ್ಗೆ ಅಷ್ಟು ಕೇಳೋದಿಲ್ಲ. ಓಕೆ, ತುಂಬ ಚೆನ್ನಾಗಿದೆ ಅಂತ ಹೇಳ್ತೀನಿ ನಾನು. ಹೆಡ್ಫೋನ್ ಜಾಕ್ ಇದೆಯಲ್ಲ, ಇದನ್ನು ನಾವು ನಿಮ್ಮ ಹತ್ರ ಏನಾದರೂ 3.5 mm ಹೆಡ್ಫೋನ್ ಜಾಕ್ ಏನಾದರೂ ನಿಮ್ಮ ಫೋನಿಗೆ ಸಪೋರ್ಟ್ ಮಾಡುತ್ತೆ ಅಂತಂದರೆ ಇದನ್ನು ಡೈರೆಕ್ಟ್ ನೀವು ನಿಮ್ಮ ಫೋನ್ಗೆ ಇಟ್ಬಿಟ್ಟು ವಾಯ್ಸ್ ರೆಕಾರ್ಡ್ನ ಇಲ್ಲಿಗೆ
ಕನೆಕ್ಟ್ ಮಾಡಿಕೊಂಡು ಮಾತಾಡ್ಬೋದು. ಸೊ ನೋಡಿ ಇದಕ್ಕೆ ನಮಗೆ ಈ ಚಿಪ್ನ ಕೊಡ್ತಾರೆ. ಸಿಕ್ಕಾಪಟ್ಟೆ ಉದ್ದ ಇದೆ ಗಾಯ್ಸ್ ಇದು ಮೈಕ್ ಇದೆಯಲ್ಲ, ನಿಮಗೆ ಕ್ಯಾಮ್ರಾಗೆ ಏನೋ ಯೂಸ್ ಮಾಡ್ತೀನಿ ಸಿಕ್ಕಾಪಟ್ಟೆ ಉದ್ದ ಇದೆ ಇದು. ನೋಡಿ ಯಾರಿಗಾದರೂ ಇಂಟರ್ವ್ಯೂ ಮಾಡ್ತೀನಿ ಅಂತಂದರೆ ಸಿಕ್ಕಾಪಟ್ಟೆ ವೈರ್ ತುಂಬ ದೊಡ್ಡದಾಗಿದೆ, ಎಲ್ಲಿಂದ ಎಲ್ಲಿ ಬೇಕಾದ್ರೆ ಇಷ್ಟು ಉದ್ದ ಇದೆ, ಆರಾಮಾಗಿ ನೀವು ಕನೆಕ್ಟ್ ಮಾಡ್ಕೋಬೋದು. ಇದರಲ್ಲಿ ನಿಮಗೆ ಕ್ಯಾಮ್ರಾಗೆ ಯೂಸ್ ಮಾಡ್ತೀನಿ ಅಂದರೆ ಶೆಲ್ ಕೊಟ್ಟಿರ್ತಾರೆ ಗಾಯ್ಸ್. ಇದರಲ್ಲಿ ಎಷ್ಟೋ ಒಂದು ಶೆಲ್ ಕೊಡ್ತಾರೆ, ಈ ಥರ ಚಿಕ್ಕ ಸೈಜಿನ ಶೆಲ್ನ ಕೊಟ್ಟಿರ್ತಾರೆ. ಈ ಶೆಲ್ಲ ನಾವೇನು ಮಾಡಬೇಕಾಗುತ್ತೆ, ಜಸ್ಟ್ ಇದು ಕ್ಯಾಮ್ರಾದು ಇದನ್ನು ಓಪನ್ ಮಾಡ್ಕೋಬೇಕು. ಹಿಂಗೆ ಓಪನ್ ಮಾಡಿ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಶೆಲ್ ಹಾಕೋದಕ್ಕೆ ಕೊಟ್ಟಿದ್ದಾರೆ. ಅಂದರೆ ನೀವು ಜಸ್ಟ್ ಕ್ಯಾಮ್ರಾಗೆ ಯೂಸ್ ಮಾಡ್ತೀರ ಅಂದರೆ ಈ ಮೈಕ್ನ ಶೆಲ್ನ ಇದರೊಳಗೆ ಹಾಕಬೇಕು. ನೀವೇನಾದ್ರು ಕ್ಯಾಮ್ರಾಗೆ ಯೂಸ್ ಮಾಡ್ತೀರ ಅಂದರೆ ಶೆಲ್ ಅವಶ್ಯಕತೆ ಇಲ್ಲ ನಿಮಗೆ, ಶೆಲ್ನ ಸೈಡಿಗೆ ಎತ್ತಿಡ್ಬೋದು ನಿಮ್ಮ ಹತ್ರ ಕ್ಯಾಮ್ರಾ ಇಲ್ಲ ಅಂತಂದರೆ. ಸೊ ನಾನು ಇದನ್ನ ಕ್ಲೋಸ್ ಮಾಡ್ತಿದ್ದೀನಿ, ಓಕೆನಾ. ಇಲ್ಲಿ ನೀವು ಕ್ಯಾಮ್ರಾಗೆ ಯೂಸ್ ಮಾಡಿದ್ರೆ ಏನು ಮಾಡಬೇಕಾಗುತ್ತೆ ಗೊತ್ತಾಗ ಈಗ ಇಲ್ಲಿ ನೋಡಿ ನಿಮಗೆ 2 ಆಪ್ಷನ್ ಕೊಟ್ಟರೆ, ಒಂದು ಕ್ಯಾಮ್ರಾ, ಒಂದು ಸ್ಮಾರ್ಟ್ಫೋನ್ಗೆ ಅಂತ. ನೀವು ಕ್ಯಾಮ್ರಾ ಯೂಸ್ ಮಾಡ್ತಂದರೆ ಇದನ್ನ ಈ ಮೇಲ್ಗಡೆ ಹಾಕಿದರೆ ಕ್ಯಾಮ್ರಾಗೆ, ಕೆಳಗಡೆ ಅಪ್ಪಿದರೆ ಫೋನ್ಗೆ. ಫೋನ್ ಕನೆಕ್ಟ್ ಮಾಡ್ಕೋಬೇಕಂದ್ರೆ ನೀವು ಕೆಳಗಡೆ ಕ್ಲಿಕ್ ಮಾಡೋಣ ಅಂದರೆ ಎಳಿಬೇಕಾಗುತ್ತೆ. ಇದಕ್ಕೆ ನೀವು ಶೆಲ್ ಹಾಕೋ ಅವಶ್ಯಕತೆ ಇಲ್ಲ. ಇಲ್ಲಿ ಇವಾಗ ನಾವು ಈ ಮೈಕ್ನ ಸ್ವಲ್ಪ ಉದ್ದ ಮಾಡ್ಕೊಳ್ಳೋಣ ವೈರ್ನ, ಯಾಕೆಂದರೆ ಫೋನ್ಗೆ ಕನೆಕ್ಟ್ ಮಾಡ್ತೀನಿ ಅಂತಂದರೆ ನಿಮ್ಮ ಹತ್ರ ಸಿ ಟೈಪ್ ಇದೆ ಫೋನು ಅಂತಂದರೆ ಏನು ಮಾಡ್ತಾರೆ ಗೊತ್ತಾ, ನಿಮಗೆ 3.5 ಹೆಡ್ಫೋನ್ ಜಾಕಿಂದ ಒಂದು ಸಿ ಪಿನ್ಗೆ ಕನೆಕ್ಟ್ ಮಾಡೋದು ಒಂದು ಕನೆಕ್ಟರ್ ಇರುತ್ತೆ. ಆ ಕನೆಕ್ಟರ್ ನೀವು ಆನ್ಲೈನಲ್ಲಿ ಆದರೂ ಪರ್ಚೇಸ್ ಮಾಡೋದು, ಇಲ್ಲ ಆಫ್ಲೈನಲ್ಲಿ ಪರ್ಚೇಸ್ ಮಾಡ್ಬೋದು. ಆಫ್ಲೈನಲ್ಲಿ ನಿಮಗೆ ತುಂಬ ಕಡಿಮೆ ಸಿಗುತ್ತೆ, ಒಂದು 100 ಒಳಗಡೆ ಸಿಗುತ್ತೆ. ನೀವೇನೋ ಆನ್ಲೈನಲ್ಲಿ ಇದನ್ನ ಪ್ರಾಡಕ್ಟ್ನ ತೊಗೊಳ್ತೀನಿ ಅಂತಂದರೆ, ಈ ಪ್ರಾಡಕ್ಟ್ ಅಲ್ಲ, ಹೆಡ್ಫೋನ್ ಕನೆಕ್ಟ್ ಇದು ಜಾಕ್ ಇದೆಯಲ್ಲ ಇದು ಸಿ ಪಿನ್ಗೆ, ಅದನ್ನು ತೊಗೊಳ್ತೀನಿ ಅಂತಂದರೆ ಆಲ್ಮೋಸ್ಟ್ 250-200 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲೆಲ್ಲ ತೊಗೊಳಕ್ಕೆ ಹೋಗ್ಬೇಡಿ, ಬುಕ್ ಮಾಡೋಕ್ಕೆ ಹೋಗ್ಬೇಡಿ, ಆಫ್ಲೈನಲ್ಲಿ ತೊಗೊಳ್ಳಿ. ಜಸ್ಟ್ ಕಡಿಮೆ ಸಿಗುತ್ತೆ ನಿಮಗೆ, ಒಂದು 60 to 100 ಒಳಗಡೆ ಸಿಕ್ಬಿಡುತ್ತೆ, ತೊಗೊಂಡ್ಬಿಡಿ.